ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಜಕಾರಿಯ 8ನೇ ಅಧ್ಯಾಯ 15ನೇ ವಚನದಲ್ಲಿ, ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದಾನೆ, ಹೆದರಬೇಡಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೆನ್. ಹೌದು ಪ್ರಿಯ ದೇವ ಜನರೇ, ದೇವರು ನಿಮಗೆ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ನೀವು ಹೆದರಬೇಡಿರಿ, ಏಕೆಂದರೆ ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ಆಮೆನ್. ಪ್ರಿಯ ಸಹೋದರರೇ, ನೀವು ತಿಳುಕೊಳ್ಳಿರಿ, ಅನೇಕ ಜನರು ನಿಮ್ಮ ಬಳಿಗೆ ಬಂದು, ನಾವು ನಿನಗೆ ಮೇಲು ಮಾಡುತ್ತೇವೆ, ನಾವು ನಿನ್ನ ಜೊತೆಯಲ್ಲೇ ಇರುತ್ತೇವೆ ಎಂದು ನಿನ್ನನ್ನು ಅಸಾಧ್ಯ ಮಾಡುವರೇ ಹೊರತು ನಿನಗೆ ಮೇಲು ಮಾಡುವುದಕ್ಕೆ ಅವರಿಗೆ ಮನಸ್ಸೇ ಇರುವುದಿಲ್ಲ. ಆದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪವನ್ನು ಮಾಡಿಕೊಂಡಿದ್ದಾನೆ. ಭಯಪಡಬೇಡಿರಿ. ಪ್ರಿಯ ದೇವಜನರೇ, ಒಂದಾನೊಂದು ದಿನದಲ್ಲಿ ದೇವರು ಯೋಬನಿಗೆ ಮೇಲು ಮಾಡಿದಾಗ, ಯೋಬನು ಗ್ರಂಥ 29ನೇ ಅಧ್ಯಾಯ 2ನೇ ವಚನದಲ್ಲಿ ಯೋಬನು ಹೀಗನ್ನುತ್ತಾನೆ, ಅಯ್ಯೋ, ನಾನು ಹಿಂದಿನ ತಿಂಗಳುಗಳಲ್ಲಿ ಇದ್ದಂತೆ ಈಗಲೂ ಇದ್ದರೆ ಎಷ್ಟೋ ಸಂತೋಷವಾಗುತ್ತಿತ್ತು. ಆ ದಿನಗಳಲ್ಲಿ ದೇವರು ನನ್ನನ್ನು ಕಾಯುತ್ತಿದ್ದನಲ್ಲ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವು. ಆಮೆನ್. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನಿನಗೂ ಈ ದಿನ ದೇವರು ಮೇಲು ಮಾಡುವವನಾಗಿದ್ದಾನೆ. ಇಂದಿನಿಂದ ಆತನ ದೀಪವು ನಿನ್ನ ತಲೆಯ ಮೇಲೆ ಪ್ರಕಾಶಿಸುವುದು. ಈ ಹೊಸ ವರ್ಷ, ಈ ಹೊಸ ದಿನಗಳು ನಿನ್ನ ಜೀವಮಾನದ ಸುಗ್ಗಿ ಕಾಲವು. ನೀನು ಇನ್ನು ಕಷ್ಟ ಸಂಕಷ್ಟ ದುಃಖವನ್ನು ಮರೆತು ಬಿಟ್ಟು ಧೈರ್ಯದಿಂದಿರು. ದೇವರು ನಿನಗೆ ಮೇಲು ಮಾಡುವವನಾಗಿದ್ದಾನೆ. ಆಮೆನ್.